ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಬೆಂಗಳೂರಿನಲ್ಲಿ ಎಂತೆಂಥ ವಿಚಾರಕ್ಕೆ ಜಗಳ ಆಗುತ್ತೆ, ಗಲಾಟೆ ಆಗುತ್ತೆ, ಇದ್ಯಾವುದನ್ನು ಕೂಡ ಊಹಿಸೋದಕ್ಕೆ ಸಾಧ್ಯ ಆಗಲ್ಲ. ಒಂದು ಬೆಕ್ಕಿನ ವಿಚಾರವಾಗಿ ರಸ್ತೆಯಲ್ಲಿ ನಿಂತು ಜಗಳ ಆಡಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಹಾಗಾದರೆ ಬೆಕ್ಕಿನ ವಿಚಾರಕ್ಕೆ ಯಾಕೆ ಜಗಳ ಆಡಿದ್ರು, ಬೆಕ್ಕು ಇವರ ಜಗಳಕ್ಕೆ ಹೇಗೆ ಕಾರಣ ಆಯಿತು, ಅದೆಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ಸಹಜವಾಗಿ ಬೆಕ್ಕು ಮತ್ತು ನಾಯಿಯನ್ನು ಅನೇಕ ಜನ ಪ್ರೀತಿಸ್ತಾರೆ, ಅನೇಕ ಜನರು ಮನೆಯಲ್ಲಿ ಸಾಕ್ತಾರೆ. ಶ್ವಾನವನ್ನು ಸಾಕುವವರ ಸಂಖ್ಯೆ ಹೆಚ್ಚು, ಜೊತೆಗೆ ಬೆಕ್ಕು ಕೂಡ ಮನುಷ್ಯರಿಗೆ ಫ್ರೆಂಡ್ಲಿ ಅನ್ನುವಂತಹ ಕಾರಣಕ್ಕೆ ಅದನ್ನು ಮೈ ಮೇಲೆ ಮಲಗಿಸ್ಕೊಳ್ಳೋದು ಅಥವಾ ಅದನ್ನು ಮುದ್ದಾಡೋದು, ಈ ರೀತಿಯಾದಂತಹ ಸಾಕುವಿಕೆ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ಎಲ್ಲ ರಾಜ್ಯಾದ್ಯಂತ ಇರುವಂಥದ್ದು. ಸೊ ಬೆಂಗಳೂರಿನಲ್ಲೂ ಕೂಡ ಶೇಷಾದ್ರಿಪುರದಲ್ಲಿ ಇಬ್ಬರು ಅಕ್ಕಪಕ್ಕದ ಮನೆಯವರು, ಒಬ್ಬರು ಗಂಡು ಬೆಕ್ಕನ್ನು ಸಾಕಿರ್ತಾರೆ, ಇನ್ನೊಬ್ಬರು ಹೆಣ್ಣು ಬೆಕ್ಕನ್ನು ಸಾಕಿರ್ತಾರೆ. ಅಕ್ಕಪಕ್ಕದ ಮನೆಯವರಿಗೆ ಯಾವ್ಯಾವ ವಿಚಾರಕ್ಕೆ ಜಗಳ ಇತ್ತೋ ಅಥವಾ ಬೇರೆ ಯಾವುದೋ ಮನಸ್ತಾಪ ಇತ್ತೋ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಜಗಳ ಶುರುವಾಗಿರುವಂಥದ್ದು ಮಾತ್ರ ಬೆಕ್ಕಿನ ವಿಚಾರಕ್ಕೆ ಅನ್ನೋದು ಸ್ಪಷ್ಟ ಆಗಿದೆ. ಈ ಗಂಡು ಬೆಕ್ಕು ಮತ್ತು ಹೆಣ್ಣು ಬೆಕ್ಕು ಪ್ರಕೃತಿ ಸಹಜವಾಗಿ ಅವುಗಳು ಸೇರಿದಾಗ 4 ಮರಿ ಹುಟ್ಟಿವೆ. ಈ 4 ಮರಿ ಹುಟ್ಟಿರೋದೇ ಇವರಿಬ್ಬರ ದೊಡ್ಡ ಜಗಳಕ್ಕೆ, ರಸ್ತೆ ರಂಪಾಟಕ್ಕೆ ಕಾರಣ ಆಗಿದೆ. ಅಂದರೆ ಈ ಹೆಣ್ಣು ಬೆಕ್ಕಿನ ಓನರ್ ಒಂದು ದಿವಸ ಹೊರಗಡೆ ಹೋಗಿರ್ತಾರೆ. ಮನೆಗೆ ಬಂದಂತಹ ಸಂದರ್ಭದಲ್ಲಿ ಈ ಹೆಣ್ಣು ಬೆಕ್ಕು 4 ಮರಿಗೆ ಜನ್ಮ ಇಟ್ಟಿರುತ್ತೆ. ಇದು ಇವರಿಬ್ಬರ ಜಗಳಕ್ಕೆ ಆರಂಭ ಆಗುತ್ತೆ. ಈ ಬೆಕ್ಕಿನ ಮರಿಗಳನ್ನು ನಾನು ಎಲ್ಲಿ ಸಾಕ್ಲಿ, ಆಲ್ರೆಡಿ ಒಂದು ಬೆಕ್ಕಿದೆ, ಅದರ ಜೊತೆಗೆ 4 ಬೆಕ್ಕಿನ ಮರಿನ ಸಾಕಬೇಕಾ ಅಂತ ಅವರ ಆಕ್ರೋಶದ ಕಟ್ಟೆ ಒಡೆಯುತ್ತೆ. ಎದುರುಗಡೆ ಇರುವಂತಹ ಗಂಡು ಬೆಕ್ಕಿನ ಓನರ್ ಯಾರಿರ್ತಾರಲ್ಲ ಅವರ ಹತ್ರ ಹೋಗಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ, ಖ್ಯಾತಿ ತೆಗಿತಾರೆ. ಈ ನಿಮ್ಮ ಮನೆ ಗಂಡು ಬೆಕ್ಕಿಂದ ಈ ಹೆಣ್ಣು ಬೆಕ್ಕಿಗೆ ಏನೋ ಮರಿ ಹುಟ್ಟಿರುವಂಥದ್ದು, ನೀವೇ ಸಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಆ ಮರಿಗಳನ್ನೆಲ್ಲ ಅಲ್ಲಿ ಹೋಗಿ ಬಿಸಾಡಿ ಬರ್ತಾರಂತೆ. ಇದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಗಲಾಟೆ, ಅವಾಚ್ಯ ಪದಗಳ ಬಳಕೆ ಎಲ್ಲವೂ ಕೂಡ ಆಗಿ ಕೊನೆಗೆ ಕೊನೆಗೆ ದಾರಿಯೇ ತೋರದೆ ಪೊಲೀಸರಿಗೆ ಆ ಗಂಡು ಬೆಕ್ಕಿನ ಓನರ್ ಕಾಲ್ ಮಾಡ್ತಾರೆ. 112 ಹೊಯ್ಸಳಗೆ ಕಾಲ್ ಮಾಡಿದಾಗ ಹೊಯ್ಸಳ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಿದಾಗ ಇವರಿಬ್ಬರು ಜಗಳ ದೊಡ್ಡ ಮಟ್ಟಕ್ಕೆ ಹೋಗಿರುತ್ತೆ. ಅವರಿಬ್ಬರಿಗೂ ಕೂಡ ಸಮಾಧಾನ ಹೇಳುವಂತಹ ಕೆಲಸ ಮಾಡ್ತಾರೆ. ಇದೆಲ್ಲ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಆಡಬಾರ್ದು, ಗಂಡು ಬೆಕ್ಕು ಹೆಣ್ಣು ಬೆಕ್ಕು ಬೆಕ್ಕಿನ ಮರಿ ಇವೆಲ್ಲ ಜಗಳ ಆಡಬೇಡಿ ಅಂತ ಹೇಳಿ ಅವರಿಗೆ ಬುದ್ಧಿ ಹೇಳುವಂತಹ ಕೆಲಸ ಮಾಡಿ ತಿಳಿ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಪ್ರಕರಣ ಅಂದರೆ ಆ ಗಂಡು ಬೆಕ್ಕು ಬರುವಂತಹ ದಾರಿ ಮತ್ತು ಬಂದಂತಹ ರೀತಿ ಅದೆಲ್ಲವನ್ನೂ ಕೂಡ ಮೊಬೈಲ್ನಲ್ಲಿ ಸೆರೆ ಆಗಿದೆ. ಬಟ್ ಈ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಬೆಕ್ಕಿನ ಮರಿ ಸಾಕೋಕ್ಕೆ ಕಷ್ಟ ಅಂತ ಆದರೆ ಮತ್ತೆ ಬೆಕ್ಕನ್ನು ಯಾಕೆ ಸಾಕಬೇಕಿತ್ತು ಇವರು ಅನ್ನುವಂತಹ ಪ್ರಶ್ನೆ ಇದೆ. ಅಥವಾ ಬೆಕ್ಕಿನ ಮರಿಯ ಕಾರಣದಿಂದ ಬೇರೆ ಬೇರೆ ವಿಚಾರಗಳ ಜಗಳ ಈ ಬೆಕ್ಕಿನ ಮರಿ ರೂಪದಲ್ಲಿ ಒಂದೇ ಸಲ ಇವರಿಬ್ಬರ ಮಧ್ಯೆ ಹೊರಗಡೆ ಬಂತೋ ಗೊತ್ತಿಲ್ಲ. ಬಟ್ ಈ ವಿಚಾರ ಪ್ರಾಣಿ ಪ್ರಿಯರು ಕೂಡ ಆಕ್ರೋಶ ಹೊರ ಹಾಕೋದಕ್ಕೆ ಕಾರಣ ಆಗಿದೆ. ಸಾಕು ಪ್ರಾಣಿಯನ್ನು ಸಾಕಲೇಬಾರ್ದಾಗಿತ್ತು, ಹಾಗಾದರೆ ಇವ್ರಿಗೆ ಇಷ್ಟು ಕಷ್ಟ ಆಗೋದಾದರೆ ಬೆಕ್ಕಿನ ಸಾಕಿದ್ಮೇಲೆ ಹೆಣ್ಣು ಬೆಕ್ಕು ಸಾಕಿದ್ಮೇಲೆ ಅದು ಮರಿ ಹಾಕತ್ತೆ, ಅದಕ್ಕೆ ಇಷ್ಟು ದೊಡ್ಡ ಜಗಳ ಆಡೋ ನೆಸೆಸಿಟಿ ಇತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಈ ಸುದ್ದಿ ವೈರಲ್ ಅಂತೂ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.